ಸ್ನೇಹಿತರೆ, ಜೈನ ಧರ್ಮದಲ್ಲಿ ಮಾತ್ರ ಉಲ್ಲೇಖ ಆಗಿರುವಂತಹ ಒಂದು ಮಹಾದಾನ ಇದು ಅಭಯದಾನ. ಏನ್ ಮೇಡಮ್ ಇದು ಅಭಯದಾನ? ರಕ್ತದಾನ ಕೇಳಿದೀವಿ, ಅನ್ನದಾನ ಕೇಳಿದೀವಿ, ಜ್ಞಾನದಾನ ಕೇಳಿದೀವಿ, ಎಲ್ಲಾ ಜ್ಞಾನಗಳನ್ನು ಕೇಳಿದ್ದೇವೆ. ಇದ್ಯಾವುದು ಇದು ಅಭಯ ಜ್ಞಾನ ಅಂತ ಕೇಳಬಹುದು ನೀವು. ಅಭಯ ದಾನ ಅಂತ ಅಭಯ ದಾನ ಅಂತ ಹೇಳಿದ್ರೆ, ನಿಮ್ಮ ಎದುರು ಒಂದು ವ್ಯಕ್ತಿ ಬಂದು ನಿಂತಾಗ ಆ ವ್ಯಕ್ತಿಗೆ ನೀವು ಯಾವುದೇ ಒಂದು ಅಪಾಯವನ್ನು ಉಂಟು ಮಾಡುವುದಿಲ್ಲ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಒಂಟಿ ಹೆಣ್ಮಗಳು ನಿಮ್ಮ ಹತ್ರ ಬಂದು ಮಧ್ಯರಾತ್ರಿ ನಿಂತ್ಕೊಂಡ್ರು ನೀವು ಆಕೆಗೆ ರಕ್ಷಣೆಯನ್ನು ಕೊಟ್ಟು, ದೇವರಂತೆ ರಕ್ಷಣೆಯನ್ನು ಕೊಟ್ಟು, ತಾಯಿಯಂತೆ ರಕ್ಷಣೆ ಕೊಟ್ಟು, ತಂದೆಯಂತೆ ಆಕೆಯನ್ನು ಕಂಡು, ಅಣ್ಣನಂತೆ ಆಕೆಯನ್ನು ಭದ್ರವಾಗಿ ಆಕೆಯ ಮನೆ ಸೇರಿಸುವಂಥದ್ದು ಇದು ಒಂದು ಅಭಯ ದಾನ. ಜೈನ ಧರ್ಮದಲ್ಲಿ ಅದೆಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಈ ಅಭಯ ದಾನದ ಬಗ್ಗೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅದನ್ನ ನಾನು ಓದ್ತಾ ಇರುವಾಗ ಹಂಗೆ ಒಂಥರ ರೋಮಾಂಚನ ಆಗೋಯ್ತು. ಎಂತ ಒಳ್ಳೆ ದಾನ ಹೇಳಿದೆ ಇದು ಈ ಧರ್ಮ. ಆಧ್ಯಾತ್ಮವನ್ನು ಒಂದು ಒಳ್ಳೆ ದಾರಿಯಲ್ಲಿ, ಅಂದ್ರೆ ಹೋಗಿ ತಲುಪಬೇಕು, ಮೋಕ್ಷವನ್ನ ಪಡಿಬೇಕು ಅಂದ್ರೆ ಆಧ್ಯಾತ್ಮದ ದಾರಿ ಇರಬೇಕು ಅಂತ ಹೇಳುವ ಈ ಜೈನ ಧರ್ಮ, ಸನಾತನ ಜೈನ ಧರ್ಮ ಈ ಅಭಯದಾನದ ಬಗ್ಗೆ ಬಹಳ ಅದ್ಭುತವಾಗಿ ಹೇಳಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಅಭಯದಾನದ ಬಗ್ಗೆ ಅರಿವಿಲ್ಲದ ಕೆಲವು ಅವಿವೇಕಿಗಳು ಹೇಗೇಗೋ ನಡ್ಕೊಂತಾ ಇರ್ತಾರೆ. ಜೈನ ಧರ್ಮದ ಒಂದು ಈ ಅಭಯದಾನದ ಬಗ್ಗೆ ತಿಳ್ಕೊಳ್ಳುವಂತ ಅವಶ್ಯಕತೆ ಈ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಈ ಗಂಡು ಜೀವಿಗಳಿಗೆ ತುಂಬಾ ಅಗತ್ಯ ಇದೆ. ಈ ಅತ್ಯಾಚಾರ ಮಾಡುವಂತಹ ಮನೋಭಾವ ಇರುವಂತವರಿಗೆ, ಅತ್ಯಾಚಾರವನ್ನು ಬೆಂಬಲಿಸುವಂತಹ ಮನೋಭಾವ ಇರುವವರಿಗೆ ಈ ಅಭಯದಾನದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕಾಗಿದೆ ಅಂತ ಹೇಳಿ ಈ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಜೈನ ಧರ್ಮ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ, ಅವರ ಆಹಾರ ಪದ್ಧತಿಯಿಂದ ಅವರ ಒಂದು ಮೋಕ್ಷವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾರೆ. ಅವರ ಆಹಾರ ಪದ್ಧತಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ಮಾಂಸಾಹಾರ ಇಲ್ಲ, ಮದ್ಯಪಾನ ಇಲ್ಲ, ಸಾತ್ವಿಕ ಆಹಾರ. ಸಂಜೆ 6 ಗಂಟೆ ಒಳಗಡೆ ಅವರು ಆಹಾರವನ್ನ ಸೇವಿಸಬೇಕು. ಅದು ಫಲಹಾರ ಸೇವಿಸಬೇಕು ಅವರ ಕೊನೆಯ ಒಂದು ಉಪಹಾರವಾಗಿ ಅಂತ, ಅಂದ್ರೆ ಅವರ ಕೊನೆಯ ಆಹಾರವನ್ನು ಅಂತ. ಇಷ್ಟು ಸಾತ್ವಿಕ ಮನೋಭಾವನೆ. ಯಾವುದೇ ಒಂದು ವ್ಯಾಪಾರ ಇರ್ಬೋದು, ಒಂದು ವ್ಯವಹಾರ ಇರ್ಬೋದು, ಅದು ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಮಾಡುವಂಥದ್ದಾಗಿರಬಾರ್ದು. ಫಾರ್ ಎಕ್ಸಾಂಪಲ್, ಟಾಟಾ ಕಂಪನಿ ಅವರು ಕೂಡ ಜೈನ ಧರ್ಮಕ್ಕೆ ಸೇರಿರುವಂಥವ್ರು. ಅವ್ರು ನೋಡಿ 140ಕ್ಕೂ ಹೆಚ್ಚು ಕಂಪನಿಗಳನ್ನ ಹೊಂದಿದ್ದಾರೆ. 140 ರಾಷ್ಟ್ರಗಳಿಗೂ ಜಾಸ್ತಿ ಅವರ ಒಂದು ಕಂಪನಿಗಳಿರುವಂಥದ್ದು, ಅವರ ವ್ಯವಹಾರಗಳಿರುವಂಥದ್ದು ಗ್ಲೋಬಲ್ ಇದೆ. ಬಿಲಿಯನ್ಸ್ ಅಲ್ಲಿ ಇನ್ಕಮ್ ಇದೆ. ಆದ್ರೆ ಅವ್ರು ಯಾವತ್ತೂ ಭಿಕ್ಷೆ ಅಂದ್ರೆ ಡೊನೇಷನ್ ತಗೊಳ್ಳುವಂಥದ್ದು, ಯಾವುದೋ ಒಂದು ವಿಚಾರವಾಗಿ ಡೊನೇಷನ್ ಅನ್ನ ತಗೊಳ್ಳಲ್ಲ, ಅಥವಾ ಅವರು ಡೊನೇಷನ್ ಅನ್ನ ಕೊಡ್ತಾರೆ ಇನ್ ರಿಟರ್ನ್ ಅವಶ್ಯಕತೆ ಇರೋರಿಗೆ. ಜೊತೆಗೆ ಅವರು ಯಾವುದೇ ಒಂದು ಮದ್ಯಪಾನ ಇರ್ಬೋದು, ಗುಟ್ಕಾ ಇರ್ಬೋದು, ಅಥವಾ ಇನ್ಯಾವುದೋ ಕೂದಲುಗಳನ್ನ ಮಾರಾಟ ಮಾಡುವಂಥದ್ದು, ವಿಗ್ ಮಾಡಿ ಇಂಥದ್ದಿರ್ಬೋದು, ಇದು ಯಾವುದೇ ಒಂದು ಮತ್ತು ಬರುವಂತಹ ಪದಾರ್ಥಗಳ ವ್ಯಾಪಾರ ಇರ್ಬೋದು, ಇದೆಲ್ಲವನ್ನು ದೂರ ಇಟ್ಟಿದ್ದಾರೆ. ಜೈನ ಧರ್ಮಕ್ಕೆ ಅಂತ ಹೇಳುವಾಗ ಒಂದು ಎಕ್ಸಾಂಪಲ್ ಆಗಿ ತಕೊಂಡಿದ್ದೇನೆ ಅಷ್ಟೇ. ಅವರನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಲ್ಲ. ಜೈನ ಧರ್ಮೀಯರು ಅಂದ್ರೆ ಅಷ್ಟು ಅವರು ಒಂದು ಬ್ರಹ್ಮಚರ್ಯವನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಮದ್ವೆ ಆಗದೆ ಇರೋದು ಅಂತ ಅರ್ಥ ಅಲ್ಲ. ಪರಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ಇರುವಂಥದ್ದನ್ನ ಜೈನ ಧರ್ಮ ಹೇಳುತ್ತೆ. ತನಗೆಷ್ಟು ಸಂಪತ್ತು ಬೇಕೋ ಅಷ್ಟೇ ಸಂಪತ್ತನ್ನು ಇಟ್ಕೊಂಡು ಉಳಿದದ್ದನ್ನು ದಾನ ಧರ್ಮ ಮಾಡಬೇಕು ಅಂತ ಹೇಳುತ್ತೆ. ಜ್ಞಾನವನ್ನು ದಾನ ಮಾಡಬೇಕು ಅಂದ್ರೆ ಎಜುಕೇಶನ್ ಅನ್ನ ದಾನ ಮಾಡಬೇಕು ಅಂತ ಹೇಳುತ್ತೆ. ಅನಾವಶ್ಯಕವಾಗಿ ಹಣವನ್ನು ಕೂಡಿಟ್ಕೊಳ್ಬಾರ್ದು ಅಂತ ಹೇಳುತ್ತೆ. ಅಹಿಂಸೆಯನ್ನು ಬೋಧನೆ ಮಾಡುತ್ತೆ. ಅಂದ್ರೆ ಯಾರನ್ನು ಕಲಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಲು ಬೇಡ ಅಂತ ಹೇಳಿ ಬಸವಣ್ಣನವರು ಹೇಳಿದಾರಲ್ಲ, ಅದೇ ತತ್ವಗಳನ್ನ ಒಳಗೊಂಡಿದೆ. ಆದ್ರೆ ಈ ಅಭಯ ಅನ್ನುವಂಥದ್ದು,
ಈ ಅಭಯ ಅನ್ನುವಂತಹ ಒಂದು ಶಬ್ದ ಇರ್ಬೋದು, ನಾವು ಯಾವಾಗ್ಲೂ ಒಂದು ಶ್ರೀರಕ್ಷೆ ಅಂತ ಹೇಳ್ತೀವಿ ನಮ್ಮ ಹಿಂದೂ ಧರ್ಮದಲ್ಲಿ. ಆದ್ರೆ ಈ ಅಭಯ ರಕ್ಷೆ ಇದನ್ನು ದಾನವಾಗಿ ನಾವು ಕೊಡಬೇಕು ಎದುರಿನ ವ್ಯಕ್ತಿಗೆ ಅಂತ ಹೇಳಿ ಏನು ಜೈನ ಧರ್ಮದಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡಿದ್ದಾರೆ. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಕೆಲವು ಏನ್ ಹೇಳ್ತಾರೆ ಫೇಕ್ ಅಕೌಂಟ್ಗಳಿರ್ಬೋದು, ಇವರೆಲ್ಲ ಹೆಣ್ಮಕ್ಳ ಬಗ್ಗೆ ಬರೆಯುವಂತಹ ಒಂದು ಶಬ್ದಗಳಿರ್ಬೋದು, ಬೇಕು ಅಂತಾನೆ ಅವರನ್ನ ಟ್ರೋಲ್ ಮಾಡುವಂಥದ್ದಿರ್ಬೋದು, ಅತ್ಯಾಚಾರಿಗಳ ಪರ ವಹಿಸ್ಕೊಂಡು ಮಾತಾಡ್ತಾ ಇರುವ ಇವರು ಜೈನ ಧರ್ಮದ ಈ ಅಭಯ ಅನ್ನುವಂತಹ ಒಂದು ದಾನವನ್ನ ಮಾಡಬೇಕಾಗಿದೆ. ಇವತ್ತು ಅದರ ಅರ್ಥವನ್ನ ತಿಳ್ಕೊಳ್ಬೇಕಾಗಿದೆ. ನಾವು ಯಾರ ಪರ ಮಾತಾಡ್ತಾ ಇದ್ದೀವಿ ಅಥವಾ ಏನ್ ಮಾತಾಡ್ತಾ ಇದ್ದೀವಿ, ಯಾವುದನ್ನು ನಾವು ಬರಿತಾ ಇದ್ದೀವಿ. ನಾವು ಬರೆಯುವಾಗ ಶಾರದೆಯನ್ನ ನೆನೆಸ್ಕೊಳ್ಬೇಕು. ತಾಯಿ ಶಾರದೆ ಆಶೀರ್ವಾದ ಇಲ್ಲ ಅಂತಂದ್ರೆ ನಮ್ಗೆ ಬರವಣಿಗೆ ಬರಲ್ಲ. ಆ ಬರವಣಿಗೆಯನ್ನ ಕೆಟ್ಟ ಕೊಳಕು ಭಾಷೆಯನ್ನ ಬರೆದು ಅದಕ್ಕೆ ಅವಮಾನ ಮಾಡಬಾರ್ದು ಭಾಷೆಗೆ. ಆ ಶಾರದಾ ಮಾತೆ ನಮ್ಗೆ ಬರೆಯಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ನಮ್ಮ ಪುಣ್ಯ. ಇಂಥ ಒಂದು ಅವಕಾಶವನ್ನ ನಾವು ಕೆಟ್ಟ ಕೊಳಕು ಭಾಷೆ ಉದ್ದುದ್ದ ಪೇಜ್ ಬರೆದು, ಎಕ್ಸಾಂಪಲ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ತಿಮ್ಮ ಅಂತ ಬರೆಯುವಂಥದ್ದು, ತಿಮ್ಮ ರೌಡಿ ಅಂತ ಬರೆಯುವಂಥದ್ದು, ಆ ಹೆಸರುಗಳನ್ನ ಒಂಥರ ಬೇರೆ ಒಂದು ಅರ್ಥ ಕೊಡುವ ಹಾಗೆ ಬರೆದು ಮಾತಾಡುವಂಥದ್ದು. ಈಗ ನನ್ನ ಹೆಸರು ಶೈಲಜಾ ಅಮರ್ನಾಥ್ ಅಂತಿದ್ರೆ ಶೈಲಜಾ ಮುನೀರ್ ಅಂತ ಅನ್ಯ ಧರ್ಮದ ಹೆಸರನ್ನ ತಗೊಂಡು ಬಂದು ಹಾಕುವಂಥದ್ದು. ಇದೆಲ್ಲ ಬಂದ್ಬಿಟ್ಟು ವಿಕೃತ ಮೆರೆಯುವಂಥದ್ದು, ಆ ತಾಯಿ ಶಾರದೆಗೆ ಮಾಡುವಂತಹ ಅವಮಾನ ಹಿಂದೂ ಧರ್ಮದಲ್ಲಿ. ಯಾಕೆ ನಾವೆಲ್ಲರೂ ಅಲ್ಲ, ಯಾರು ಈ ದಡ್ರಿದ್ದಾರೆ, ಯಾರಿಗೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇವರು ಮೊದ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ತಾಯಿ ಶಾರದೆಗೆ ನಾವು ಗೌರವ ಕೊಡಬೇಕು ಅಂದ್ರೆ ನಮ್ಮ ಶಬ್ದಗಳಲ್ಲಿ ಆದಷ್ಟು ಎದುರಿನವರಿಗೆ ಮುಜುಗರ ಆಗದೆ ಇರೋ ತರ ಬರೆಯಕ್ ಕಲಿಬೇಕು. ನಮ್ಮ ಬರವಣಿಗೆ ನಿನ್ನೆ ಕೂಡ ಹೇಳಿದೆ, ದೀಪಂಕ ಶೆಟ್ಟಿ ಯಾರಿದ್ದಾರೆ ಅವ್ರಿಗೂ ಹೇಳಿದೆ, ತುಂಬಾ ಅಸಹ್ಯವಾಗಿ ಬರಿತಾನೆ. ಆತನ ಬರವಣಿಗೆಗಳನ್ನ ನೋಡಿದ್ರೆ ಆತ ಸೌಜನ್ಯಗೆ ನ್ಯಾಯ ಕೊಡಬೇಕು ಅಂತ ಬರಿತಾ ಇದ್ದಾನೋ, ಇಲ್ಲ ಆಕೆಯ ತಾಯಿ ಆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಕೇಳ್ತಾ ಇರೋದೇ ತಪ್ಪು ಅಂತ ಬರಿತಾ ಇದ್ದಾನೋ, ಆ ಅತ್ಯಾಚಾರಿಗಳೇ ಸರಿ ಅಂತ ಬರಿತಾ ಇದ್ದಾನೋ, ಆ ದೀಪಂಕ ಶೆಟ್ಟಿಗೆ ಗೊತ್ತಾಗ್ಬೇಕು. ಯಾವತ್ತೇ ಆಗಿರ್ಬೋದು, ಹಿಂದೂ ಧರ್ಮದಲ್ಲಿ ಕೂಡ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಯಾವತ್ತೂ ಎದುರಿನ ಒಂದು ಹೆಣ್ಮಗಳಿಗೆ ಶ್ರೀರಕ್ಷೆಯಾಗಿ ನಿಂತ್ಕೊಳ್ಬೇಕು. ಅದರಲ್ಲೂ ಒಂದು ಗಂಡು ಮಗ ಆದವನು ಅಣ್ಣನ ಸ್ಥಾನದಲ್ಲಿ, ತಂದೆ ಸ್ಥಾನದಲ್ಲಿ ನಿಂತ್ಕೊಳ್ಬೇಕೆ ಹೊರತು ಆ ಹೆಣ್ಣನ್ನ ಅವಹೇಳನ ಮಾಡಿ ರಾವಣನಾಗೆ, ಒಂದು ಕೀಚಕನಾಗೆ, ಗಲೀಜಾಗಿ ವರ್ತನೆ ಮಾಡಬಾರ್ದು ಅನ್ನೋದಕ್ಕೆ ಈ ವಿಡಿಯೋ. ಅದರಲ್ಲೂ ಅಭಯವನ್ನು ಕೊಡಬೇಕು, ಅಭಯ ಅನ್ನೋದೇ ಒಂದು ದಾನ ಅಂತ ಹೇಳಿ ಏನು ನಮ್ಮ ಜೈನ ಧರ್ಮದಲ್ಲಿ ಉಲ್ಲೇಖ ಆಗಿದೆ, ಅದು ವೆರಿ 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 ಬ್ಯೂಟಿಫುಲ್ ಅಂತ ನನಗನ್ನಿಸ್ತು. ಸೊ ನಿಮ್ಮೆಲ್ಲರ ಒಟ್ಟಿಗೆ ಈ ಅಭಯದಾನದ ಬಗ್ಗೆ, ಅದರಲ್ಲೂ ಜೈನ ಧರ್ಮದಲ್ಲಿ ಉಲ್ಲೇಖವಾಗಿರುವಂತಹ ಅಭಯದಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಹಳ ಖುಷಿ ಅನ್ನಿಸ್ತು. ಇದನ್ನ ಹೆಚ್ಚು ಜನರಿಗೆ, ಯಾರು ಈ ಅತ್ಯಾಚಾರಿಗಳ ಪರ ಬ್ಯಾಟಿಂಗ್ ಬಿಸ್ತಾ ಇದ್ದಾರೆ, ಇಂಥವರಿಗೆ, ಅತ್ಯಾಚಾರವನ್ನ ಖಂಡಿಸುವಂಥವ್ರು ಖಂಡಿತ ಶೇರ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಜೀವನದಲ್ಲಿಯೂ ಈ ಅಭಯ ಅನ್ನುವಂತಹ ಶಬ್ದ ಬಹಳ ಪ್ರಾಮುಖ್ಯತೆಯನ್ನ ವಹಿಸ್ಬೇಕು ಅಂತ ಹೇಳ್ತೇನೆ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದನ್ನು ನೀವು ಶೇರ್ ಮಾಡಿಕೊಂಡ್ರೆ ಮತ್ತಷ್ಟು ಧನ್ಯವಾದಗಳು ನನ್ನ ಕಡೆಯಿಂದ ನಿಮಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.